ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಆಲ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್. ಏನಪ್ಪ ಅಂದರೆ ನಾನು ರಿಸಲ್ಟ್ಸ್ ಬಗ್ಗೆ ಒಂದು ಪಿ ಯು ಬೋರ್ಡಿಂದ ಒಂದು ನೋಟಿಫಿಕೇಷನನ್ನು ಅನೌನ್ಸ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ ಈಗೇನು ಎಕ್ಸಾಮ್ಸ್ ಆಗಿತ್ತು ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 20ನೇ ತಾರೀಕುವರೆಗೂ ಏನು ಎಕ್ಸಾಮ್ಸ್ ಆಗಿತ್ತು, ಸೊ ಆ ಎಕ್ಸಾಮ್ಸಿನ ರಿಸಲ್ಟ್ಸು ನಾಳೆ ಅಂತಂದರೆ 8/4/2025 ಮಧ್ಯಾಹ್ನ 12ವರೆಗೆ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮಾನ್ಯ ಸಚಿವರು ಇದನ್ನು ರಿಲೀಸ್ ಮಾಡೋದಿದ್ದಾರೆ. ಸೊ ನಿಮಗೆ ರಿಸಲ್ಟ್ಸು ವೆಬ್ಸೈಟ್ನಲ್ಲಿ, ಅಂದರೆ ವೆಬ್ಸೈಟ್ ಅಂತಂದರೆ ಕರ್ನಾಟಕ KRRESULTS.nic.in ವೆಬ್ಸೈಟಿನಲ್ಲಿ ನಿಮಗೆ ನಾಳೆ ಮಧ್ಯಾಹ್ನ 11ವರೆಯಿಂದ ಅದು ನಿಮಗೆ ರಿಸಲ್ಟ್ಸ್ ಸಿಗುತ್ತೆ. ಸೊ ಇದು ಇವತ್ತಿನ ವಿಚಾರ. ಅದನ್ನು ನೀವು ಪ್ರೆಸ್ ನೋಟಲ್ಲೇ ನೋಡಬಹುದು. ನೀವು ಈಗ ಪ್ರೆಸ್ ನೋಟನ್ನು ಓಪನ್ ನಾನೇ ಮಾಡ್ತೀನಿ, ಚೆಕ್ ಮಾಡಿ ನೀವು ಇಲ್ಲಿ. ಮಾರ್ಚ್ ಪ್ರೆಸ್ ನೋಟ್ ಇದು ಮಾರ್ಚ್ 25ನೇ 2025 ದ್ವಿತೀಯ PUC ಪರೀಕ್ಷೆ 1ರ ದಿನಾಂಕ 1/3/2025ರಿಂದ 20/3/2025 ನಡೆಸಲಾಗಿದೆ. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ, ಅಂತಂದರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರುತ್ತೆ. ಹಾಗೂ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 8/4/2025 ಮಧ್ಯಾಹ್ನ 12 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಫಲಿತಾಂಶವನ್ನು ನಿಮಗೆ ವೆಬ್ಸೈಟನ್ನು ನೋಟ್ ಮಾಡ್ಕೋಬೋದು. ನೀವಿಲ್ಲಿ ನಾನು ಝೂಮ್ ಔಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ವೆಬ್ಸೈಟು ನಮಗೆ KRRESULTS.nic.in ಈ ವೆಬ್ಸೈಟಿನಲ್ಲಿ ಜಾಲತಾಣದಲ್ಲಿ ದಿನಾಂಕ 8/4/2025 ಮಧ್ಯಾಹ್ನ 1:30 ಗಂಟೆಯ ನಂತರ ವೀಕ್ಷಿಸಬಹುದಾಗಿದೆ. ಸೊ ಇದು ನಮಗೆ ನೋಟಿಸ್ ಬಂದಿರುವಂತಹದ್ದು PU ಬೋರ್ಡಿಂದ. ಸೊ ನಾಳೆ ರಿಸಲ್ಟ್ಸ್ಗಾಗಿ ವೆಯ್ಟ್ ಮಾಡ್ತಿರ್ತೀರಾ. ಸೊ ನಾಳೆ ರಿಸಲ್ಟ್ಸನ್ನು ನೀವು ಚೆಕ್ ಮಾಡ್ಕೋಬೋದು. ನಿಮ್ಮದು ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್.